ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 5th ಆಫ್ ಫೆಬ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ನಾನು ವಿಡಿಯೋನ ಸ್ಕಿಪ್ ಮಾಡ್ದೇನೆ, ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಗ್ಲೆನ್ಮಾರ್ಕ್. ಓಕೆನಾ? ಸೊ ಗೈಸ್, ಗ್ಲೆನ್ಮಾರ್ಕ್ನ ನಾನು ನಿಮಗೆ 1 ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಓಕೆನಾ? ಫಸ್ಟು ನೋಡಿ, ಈ ಝೋನ್ ಮಾರ್ಕ್ ಮಾಡ್ತೀನಿ, ಅರ್ಥ ಆಯ್ತಾ? ಸೊ ಗೈಸ್, ಈ ಝೋನ್ನ ನೋಡಿ ಏನಕ್ಕೆ ಮಾರ್ಕ್ ಮಾಡಿದೆ ಅಂದರೆ, ಈ ಝೋನ್ ಇಲ್ಲಿ ನೋಡಿ ಸಪೋರ್ಟ್ 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 ಆಗಿ ಆಕ್ಟ್ ಆಗ್ತಿತ್ತು, ಅರ್ಥ ಆಯ್ತಾ? ಅದೇ ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ ಡೌನ್ ಸಿಕ್ಕಿದೆ, ಸಪೋರ್ಟ್ನ ಬ್ರೇಕ್ ಡೌನ್ ಸಿಕ್ಕಿದೆ, ಅರ್ಥ ಆಯ್ತಾ? ಸೇಮ್ ನೋಡಿ ಪುನಃ ಇವಾಗ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಿದೆ, ಅರ್ಥ ಆಯ್ತಾ? ಸೊ ಐ ವಿಲ್ ಕನ್ಸಿಡರ್ ದಿಸ್ ಝೋನ್ ಆಸ್ ರೆಸಿಸ್ಟೆನ್ಸ್ ನಂಬರ್ 1. ನೆಕ್ಸ್ಟು ರೆಸಿಸ್ಟೆನ್ಸ್ ನಂಬರ್ 2 ಮಾರ್ಕ್ ಮಾಡೋಣ. ಅದಕ್ಕೆ ನೋಡಿ ಇಲ್ಲಿಂದ ಹೀಗೆ ಹಾಕ್ತೀನಿ ಒಂದು ಝೋನ್. ಇದು ಬಂದು ನೋಡಿ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್, ಅರ್ಥ ಆಯ್ತಾ? ದಿಸ್ ಈಸ್ ರೆಸಿಸ್ಟೆನ್ಸ್ ನಂಬರ್ 2, ಅರ್ಥ ಆಯ್ತಾ? ಇದು ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್, 3 ಅಟೆಂಪ್ಟ್ ಆಗೋಗಿದೆ. ನಾಳೆ ಏನಾದರೂ ಪ್ರೈಸ್ ಇದೆ ಝೋನ್ ಹತ್ರ ಬಂದರೆ ಬ್ರೇಕ್ಔಟ್ ಕೊಡೋ ಚಾನ್ಸಸ್ 90% ಇದೆ, ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 2. ನೌ ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. ಓಕೆನಾ? 15-minute ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ಟ್ರೆಂಡ್ ಲೈನ್ ಆಗಿ ಎಳಿತೀನಿ. ನೋಡ್ಕೊಳ್ಳಿ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಇಲ್ಲಿ ನೀವು ಕ್ಲಿಯರ್ ಕಟ್ ಆಗಿ ನೋಡ್ಬೋದು. ಇಲ್ಲಿ ನೋಡಿ, ಇದು ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಆ್ಯಂಡ್ ಇಲ್ಲಿ ನೋಡಿ ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಸಿಕ್ಕಿದೆ, ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಮಾಡಿದೆ. ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತಿತ್ತು, ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಸಿಕ್ಕಿದೆ, ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ಇದು ಯಾವುದ್ರದ್ದು ಬ್ರೇಕ್ಔಟ್ ಅಂದರೆ ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್, ಕ್ಲಿಯರ್ ಡಬಲ್ ಬಾಟಮ್ದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದ್ರೆ. ಬಟ್ ಇದು ನೋಡಿ, ಇದು ಬಂದು ಈ ಡಬಲ್ ಬಾಟಮ್ ಪ್ಯಾಟರ್ನ್ದು ನೆಕ್ ಲೈನ್, ಅರ್ಥ ಆಯ್ತಾ? ನೆಕ್ ಲೈನ್ ಬ್ರೇಕ್ಔಟ್ ಆಗಿಲ್ಲ, ಅರ್ಥ ಆಯ್ತಾ? ಅದೇ ತೋರಿಸಿದ್ನಲ್ಲ, ರೆಸಿಸ್ಟೆನ್ಸ್ 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 ಅಂತ, ಅದೇ ಝೋನ್ ಹತ್ರ ನೆಕ್ ಲೈನ್ ಬರೋದು, ಅರ್ಥ ಆಯ್ತಾ? ನೆಕ್ಸ್ಟು ಫಿಬೋನಾಚಿ ಹಾಕ್ತೀನಿ. ಫಿಬೋನಾಚಿನ ರೀಸೆಂಟ್ ಅಂದರೆ ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 50% ಲೆವೆಲ್ಸ್ ಮೇಲಿದೆ, ಅರ್ಥ ಆಯ್ತಾ? ಸೊ ಇವಾಗ ಪ್ರೈಸು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟಿರೋ ಕಾರಣ ನಾವು ಫಸ್ಟ್ ಬೈಯಿಂಗ್ ಬಗ್ಗೆ ಮಾತಾಡೋಣ, ಓಕೆನಾ? ಸೊ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ, ಓಕೆ ಗೈಸ್, ಸೊ ನಾಳೆ ಬೈ ವೆನ್ ಪ್ರೈಸ್ ಕ್ರಾಸಸ್ 1480. ಹೇಗೂ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ ಅಲ್ವಾ? ನೆಕ್ಸ್ಟು ಇನ್ನೂ 2 ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಿ. ಕನ್ಫರ್ಮೇಷನ್ ಒಂದು ಯಾವುದಪ್ಪ ಅಂದರೆ ಈ ರೆಸಿಸ್ಟೆನ್ಸ್ ಒಂದು ಕಾಣ್ತಿದೆಯಲ್ಲ, ಇದು ಬ್ರೇಕ್ಔಟ್ ಕೊಡಬೇಕು. ಹಾಗೆಯೇ ಫಿಬೋನಾಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಮಾಡಬೇಕು. ಈ 2 ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಿ, ಅರ್ಥ ಆಯ್ತಾ? ವೆಯ್ಟ್ ಫಾರ್ 2 ಕನ್ಫರ್ಮೇಷನ್. ಒನ್ ಇಸ್ this resistance zone should get break and also price should sustain above Fibonacci's 618 levels. So buy when price crosses 1480. Target number 1 is gonna be 1500. Target number 2 is gonna be 1520. ಏನಕ್ಕೆ 1520 ಅಂದರೆ ಟಾರ್ಗೆಟ್ ನಂಬರ್ 2. ಲೆಟ್ ಅಸ್ ಮೂವ್ ಆನ್ ಟು 1 hour ಟೈಮ್ ಫ್ರೇಮ್. ಓಕೆನಾ? 1 hour ಟೈಮ್ ಫ್ರೇಮಲ್ಲಿ ನೋಡಿ, ಇದು ರೆಸಿಸ್ಟೆನ್ಸ್ ಝೋನ್ ನಂಬರ್ 2 ಅಂದೆ ಅಲ್ವಾ? ದಿಸ್ ವಾಸ್ R2, ರೆಸಿಸ್ಟೆನ್ಸ್ ನಂಬರ್ ಝೋನ್ 2,
ಅರ್ಥ ಆಯ್ತಾ? ನೆಕ್ಸ್ಟು R3 ಯಾವುದಪ್ಪ ಅಂದರೆ ಈ ಝೋನ್. ಅರ್ಥ ಆಯ್ತಾ? ದಿಸ್ ಇಸ್ ರೆಸಿಸ್ಟೆನ್ಸ್ ಝೋನ್ ನಂಬರ್ 3, R3 ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಸೊ ದಿಸ್ R3, that is resistance 3, lies on 1520 levels. So that's 1520 is target to T2. ಅರ್ಥ ಆಯ್ತಾ? By when price crosses 1480, okay, now target number 1 is gonna be at 1500 and target number 2 is gonna be at 1520. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಅದಕ್ಕೇನೆ 15 ಮಿನಿಟ್ ಟೈಮ್ ಫ್ರೇಮ್ಗೆ ಮೂವ್ ಆನ್ ಆಗೋಣ. ಓಕೆನಾ? ಸೊ ಗೈಸ್, ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಝೋನ್ ಕೆಳಗಡೆ ಸಸ್ಟೈನ್ ಆಗಬೇಕು. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1420. ಅರ್ಥ ಆಯ್ತಾ? 1420 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದೆ, ಹಿಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ಈ ಬಾಟಮ್. Target number 1 is going to be 1410. Target number 2 is bandi e bottom 1400. ಅರ್ಥ ಆಯ್ತಾ? 1420 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಆಗ್ತಿದೆ, ಹಿಂಗೆ ಸೆಲ್ ಮಾಡಿ. 1410 will be your target number 1. 1400 will be your target number 2. ಅರ್ಥ ಆಯ್ತಾ? Now let us move on to the next stock. Okay guys, so next stock bandi ಜಿಂದಲ್ ಸ್ಟೀಲ್. ಓಕೆನಾ? ಸೊ ಜಿಂದಲ್ ಸ್ಟೀಲ್ ಆನ್ ಅ 15 ಮಿನಿಟ್ ಟೈಮ್ ಫ್ರೇಮ್ ನೀವು ಇಲ್ಲಿ ಏನು ನೋಡ್ಬೋದು ಅಂದರೆ, ನೋಡ್ಕೊಳ್ಳಿ, ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ನೋಡಿ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ದಿಸ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್. ಅರ್ಥ ಆಯ್ತಾ? ಇಲ್ಲಿ ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ನೆಕ್ಸ್ಟ್ ನೋಡಿ, ಗ್ಯಾಪ್ ಡೌನ್ ಓಪನ್ ಆಯಿತು. ಸೊ ಇವಾಗ ನೋಡಿ, ಪ್ರೈಸು ಇದು ಲೋ ಹೈಯರ್ ಲೋ ಹೈಯರ್ ಹೈ ಫಾರ್ಮೇಷನ್ ಮಾಡಿದೆ. ಅದಾಗೇನೆ ಗ್ಯಾಪ್ ಗಾಟ್ ಫಿಲ್ಡ್. ಅರ್ಥ ಆಯ್ತಾ? ನೆಕ್ಸ್ಟು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ, ಈ ಬಾಟಮ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಟ್ರೆಂಡ್ ಲೈನ್. ಓಕೆನಾ? ಸೊ ಗೈಸ್, ಇವಾಗ ನಾವು ಫಸ್ಟು ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ನೋಡ್ಕೊಳ್ಳಿ, ಸಪೋಸ್ ಮಾರ್ಕೆಟ್ ನಾಳೆ ಏನಾದರೂ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡ್ತು ಅಂದರೆ ಬೈ ಮಾಡಿ. ಬೈ ವೆನ್ ಪ್ರೈಸ್ ಕ್ರಾಸಸ್ 1810. ಟಾರ್ಗೆಟ್ ನಂಬರ್ 1 is going to be 1820. ಟಾರ್ಗೆಟ್ ನಂಬರ್ 2 is going to be 1835. ಅರ್ಥ ಆಯ್ತಾ? ಫ್ಲ್ಯಾಟ್ ಓಪನ್ ಆಗಿ 810 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 810 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 820 will be your target number 1. 835 will be your target number 2. ಅರ್ಥ ಆಯ್ತಾ? ಇದು ಫ್ಲ್ಯಾಟ್ ಓಪನಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಗ್ಯಾಪ್ ಅಪ್ ಓಪನಿಂಗ್. ಸೊ ನಾಳೆ ಇನ್ ಕೇಸ್ ಆಫ್ ಗ್ಯಾಪ್ ಅಪ್ ಓಪನಿಂಗ್, ಓಕೆನಾ, ನಾಳೆ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗೋಯ್ತು ಅಂದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ 820. ಅರ್ಥ ಆಯ್ತಾ? 820 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 835 will be your target number 1. Target number 2 is going to be at 845. ಅರ್ಥ ಆಯ್ತಾ? ಗ್ಯಾಪ್ ಅಪ್ ಓಪನ್ ಆದರೆ ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 820. 835 will be your target number 1. 845 will be your target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಡ್ತು ಅಂದಾಗ ಸೆಲ್ ಮಾಡಿ. ಸೆಲ್ಲಲ್ಲಿ ಮಾಡ್ತೀರಾ 780 ಲೆವೆಲ್ಸ್. ಫ್ಲ್ಯಾಟ್ ಓಪನ್ ಆಗಿ ಇಫ್ ಪ್ರೈಸ್ ಬ್ರೇಕ್ಸ್ 780 ಲೆವೆಲ್ಸ್, ಗೋ ಫಾರ್ ಸೆಲ್ಲಿಂಗ್. ಟಾರ್ಗೆಟ್ ನಂಬರ್ 1 is going to be at 770. ಟಾರ್ಗೆಟ್ ನಂಬರ್ 2 is going to be at 760.
ಅರ್ಥ ಆಯ್ತಾ? ಇಫ್ ಮಾರ್ಕೆಟ್ ಓಪನ್ಸ್ ಫ್ಲಾಟ್ ಆ್ಯಂಡ್ ಬ್ರೇಕ್ಸ್ 780 ಲೆವೆಲ್ಸ್, go for selling, and your target number 1 is going to be at 770, target number 2 is going to be at 760. ಅರ್ಥ ಆಯ್ತಾ? This was regarding to flat opening. Now let us talk about gap down opening. Sorry guys, ಕನ್ಫ್ಯೂಸ್ ಮಾಡ್ಕೊಂಡೆ ಅನ್ಸುತ್ತೆ. ಫ್ಲಾಟ್ ಓಪನ್ ಆಗಿ ಸೆಲ್ ಯಾವಾಗ ಮಾಡ್ತೀರಾ ಅಂದರೆ 790 ಲೆವೆಲ್ಸ್. ಅರ್ಥ ಆಯ್ತಾ? 790 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್, ಸಾರಿ ಐ ಗೆಸ್ 770 ಅಂತ ಹೇಳಿದ್ನೇನೋ. 790 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is going to be at 780, ಟಾರ್ಗೆಟ್ ನಂಬರ್ 2 is going to be at 770. 790 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 780 will be a target number 1, 770 will be a target number 2. ಅರ್ಥ ಆಯ್ತಾ? ಸಪೋಸ್ ಏನಾದರೂ ನಾಳೆ ಗ್ಯಾಪ್ ಡೌನ್ ಓಪನ್ ಆಗೋಯ್ತು ಅಂದರೆ ಸೆಲ್ಲೆಲ್ಲಿ ಮಾಡ್ತೀರಾ? ಸೊ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟ್ ಎಲ್ಲಿ ಸೆಲ್ ಮಾಡ್ತೀರಾ ಅಂದರೆ, ಸೊ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 780 ಲೆವೆಲ್ಸ್. ಅರ್ಥ ಆಯ್ತಾ? ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದಾಗ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 780 ಲೆವೆಲ್ಸ್. Target number 1 is going to be at 760, and target number 2 is going to be at 750. 780 levels, if market opens gap down, and if it crosses 780 levels, then go for selling. 760 will be a target number 1, 750 will be a target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.